ಲಾಸ್ಟ್ ಕ್ಲಾಸ್. ಓಕೆ, ಸೊ ಗುಡ್ ಈವ್ನಿಂಗ್ ಎಲ್ಲ ಸ್ಕೂಲ್ ಮಕ್ಕಳಿಗೂ ಗುಡ್ ಈವ್ನಿಂಗ್. ಓಕೆ, ಸೊ ಈಗ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಜಸ್ಟ್ ಕ್ವಾಡ್ರಿಲ್ಯಾಟ್ರಲ್ಸ್ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನಾನು ನಿಮಗೆ ಹೇಳಿದ್ದೆ. ವಾಟ್ ಆರ್ ದ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಓಕೆ, ಬೇಸ್ಡ್ ಆನ್ ದ ಸೈಡ್ಸ್. ಓಕೆ, ಆಮೇಲೆ ಆಂಗಲ್ ಇದ್ರ ಮೇಲೆ ಅದರದ ಪ್ರಾಪರ್ಟೀಸ್ ಮೇಲೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೇನು, ಅದು ಯಾವ ರೀತಿ ಇರ್ತೈತಿ, ಅದರದ್ದು ಟೈಪ್ಸ್ ಗಳನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೆ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. Okay, so properties of parallelogram. Okay, first I can write the topic name, that is quadrilaterals. Quadrilaterals ಅಂದ್ರೇನು? ಚತುರ್ಭುಜಗಳು. ಗುಡ್ ಈವ್ನಿಂಗ್. ಓಕೆ, quadrilaterals. Okay, so quadrilateral means ಕನ್ನಡ ಒಳಗೆ ನಾವೇನಂತ ಕರಿತೀವಿ, ಚತುರ್ಭುಜಗಳು. ಚತುರ್ಭುಜಗಳು ಸ್ವಲ್ಪ ಒಂದ್ 2 ನಿಮಿಷ ಅದನ್ನ ರಿವಿಷನ್ ಪಾರ್ಟ್ ಅನ್ನ ಒಂದ್ 2 ನಿಮಿಷ ಮಾಡಿ ನಾವು ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಏನಾಗಿದ್ವಿ ನಾವು ಸ್ಟಡಿಡ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂಡ್ ದೇರ್ ಟೈಪ್ಸ್. ಓಕೆ, ಸೊ ಅದ್ರನ್ನ ನಾವು ಯೂಸ್ ಮಾಡಿದ್ವಿ. ಓಕೆ, ಗಜೇಂದ್ರಗಡ ಸ್ಕೂಲ್ ನಿಂದ ಹಾಯ್ ಮ್ಯಾಮ್, ಹಲೋ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿ ಏನಾಗಿದ್ದು, ಫಸ್ಟ್ ನಾವೇನ್ ಮಾಡಿದ್ವಿ, ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಯಾವ ರೀತಿ ಇರ್ತೈತಿ, ಈ ರೀತಿ ಡಯಾಗ್ರಾಮ್ ಇರ್ತೈತಿ. ಓಕೆ, okay, so this is one quadrilateral. Okay, A B C D. Okay, so ಇದ್ರದ್ದು ಒಂದಿಷ್ಟು ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಕಲ್ತಿದ್ವಿ. ಇಟ್ ಹ್ಯಾಸ್ ಅ 4 sides, 4 angles and 4 vertices. Okay, I hope all of you remember that class. ಸೊ ಇಲ್ಲಿ ಏನಾಗಿದೆ, ಈ ಒಂದು ಚತುರ್ಭುಜ ಅನ್ನೋದು ನಮಗೆ ಏನಾಗಿದೆ, 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳು. ಅಥವಾ ಇಟ್ ಹ್ಯಾಸ್ 4 sides, 4 angles and also it has a 4 vertices. ಓಕೆ, ಸೊ ಇಲ್ಲಿ ಏನಾಗಿದೆ, ಸೈಡ್ಸ್ ಅಂದ್ರೆ ಇವು. ಹೌದಾ, ಕರೆಕ್ಟಾ? ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇವು ಸೈಡ್ಸ್. ದೀಸ್ ಆರ್ ಆಲ್ ದ 4 sides of this quadrilateral. Okay, so next this is angle. Okay, so these are the 4 angles of this quadrilateral. ಈ angle ಅನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಓಕೆ, ಸೊ ಹಾಗಾದ್ರೆ ಇಟ್ ಹ್ಯಾಸ್ ಅ 4 sides, 4 angles and also it has a 4 vertices. Vertices means ಇಲ್ಲಿದೆ ನೋಡಿ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ರೈಟ್? ಸೊ ಇವು ಏನಾಗತ್ತ ನಮಗ ವರ್ಟೈಸಸ್ ಅಥವಾ ಶೃಂಗಗಳು, ಅಥವಾ ಇನ್ ಜನರಲ್ ನಿಮಗೆ ತಿಳಿಯೋ ಹಾಗೆ ಅಂದ್ರ ನಾವೇನಂತೇವೆ, ಇದಕ್ಕೆ ಅಂಚುಗಳು ಅಥವಾ ತುದಿ ಅಂತ ಕರಿತೀವಿ ನೋಡು. ಸೊ ಅದು ಇದು ನಮ್ದು ಏನಾಗತ್ತೆ ಹೇಳ್ರಿ, ಶೃಂಗಗಳು. ಹಾಗಾದ್ರೆ ಕ್ವಾಡ್ರಿಲ್ಯಾಟ್ರಲ್ ಹ್ಯಾಸ್ ಅ 4 angles, 4 sides and 4 vertices. Okay, so ಅದೇ ರೀತಿ ನಮಗ sum of interior angle of quadrilateral is, so ಇವೆಲ್ಲವನ್ನ ಈ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ, ಅಥವಾ sum of interior angle of quadrilateral is how much? 360 degree. ಸೊ ಇದು ಎಷ್ಟೇ ಇರ್ಲಿ. ಹೌದಾ, ಹೌದಾ? ಓಕೆ, ಎಲ್ಸಂದ್ರ ಸ್ಕೂಲ್ ನಿಂದ ನಮ್ಗ ಕ್ವಾಡ್ರಿಲ್ಯಾಟ್ರಲ್ಸ್ 4 sides, 4 angles, 4 vertices ಅಂತ ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಜಸ್ಟ್ ಒಂದಿಟ್ ರಿವಿಷನ್ ಮಾಡಿ ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ. ಓಕೆ, ಸೊ ಹಾಗಾದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 degree. ಓಕೆ, ಸೊ ಇಲ್ಲಿ ಏನಾಗಿದೆ, ನಮ್ಗೆ 4 ಒಳಕೋನಗಳ ಮೊತ್ತ. ಹೌದಾ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 degree ಇದೆ. ಸೊ ಇದೊಂದಿಷ್ಟು ನಮಗ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಅದಾದ್ಮೇಲೆ ನಾವು ಮತ್ತೇನನ್ನ ಕಲ್ತಿದ್ವಿ, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನ ಕಲ್ತಿದ್ವಿ. ಓಕೆ, ಸೊ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಒಳಗೆ ಏನೇನ್ ಕಲ್ತಿದ್ವಿ, ಜಸ್ಟ್ ನನ್ನ ರಿವಿಷನ್, ಯಾಕಂದ್ರೆ ನೀವು ನಿಮ್ಮ ಒಂದು 8th ಸ್ಟ್ಯಾಂಡರ್ಡ್ ಒಳಗ ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಕಲ್ತು ಬಂದಿರಿ. ಹಾಗಾಗಿ ನಾನು ಏನು ಎಕ್ಸ್ಟ್ರಾ ಹೇಳಕತ್ತಿಲ್ಲ. ಹೌದಾ, ಸೊ ಕ್ವಾಡ್ರಿಲ್ಯಾಟ್ರಲ್ ಟೈಪ್ಸ್ ಗಳು ಏನೇನಿದಾವ್ ಹೇಳ್ರಿ, ಸ್ಕ್ವೇರ್ ಬರುತ್ತ, ರೆಕ್ಟಾಂಗಲ್ ಬರ್ತೈತಿ, ರೋಂಬಸ್ ಬರ್ತೈತಿ, ಕೈಟ್ ಬರ್ತೈತಿ, ಪ್ಯಾರಲೆಲೋಗ್ರಾಮ್ ಬರ್ತೈತಿ, ರೈಟ್? ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ ಅವ್ರದ್ದು ಪ್ರಾಪರ್ಟೀಸ್ ಅನ್ನ ಕೂಡ ನಾವು ಏನ್ ಮಾಡಿದ್ವಿ, ಕಲ್ತಿದ್ವಿ. ಓಕೆ,
ಸೊ ಈಚ್ ಆಂಗಲ್ ಮೆಜರ್ 90 ಡಿಗ್ರಿ ಬೆಟದೂರ್ ಸ್ಕೂಲ್ ಇಂದ ಬರ್ತಾ ಇದೆ. ನಮಗೆ ಈಚ್ ಆಂಗಲ್ ಅಂದ್ರೆ ಇದು ಬರೀ ನಮ್ಗೆ ಯಾವ್ದಿದು ಜನರಲ್ ಒಂದು ನಾರ್ಮಲ್ ಕ್ವಾಡ್ರಿಲ್ಯಾಟ್ರಲ್ಸ್, ಇದು ಯಾವ ಟೈಪ್ಸ್ ಅಂತ ಗೊತ್ತಿಲ್ಲ. ಬೇಸ್ಡ್ ಆನ್ ದ ಟೈಪ್ಸ್ ನಾವು ಯಾವ ರೀತಿ ಮೆಜರ್ಮೆಂಟ್, ಈಗ ಅವ್ರು ಹೇಳೋದೇನಂದ್ರ ಸ್ಕ್ವೇರ್ ಮತ್ತು ರೆಕ್ಟಾಂಗಲ್ ಅಲ್ಲಿ ಪ್ರತಿಯೊಂದು ಕೋನನು 90 ಡಿಗ್ರಿ ಇರ್ತೈತಿ. ಬಟ್ ಇವು ರೋಂಬಸ್ ಇರ್ಬೋದು, ಕೈಟ್ ಇರ್ಬೋದು, ಹೌದಾ. ಸೊ ಅಲ್ಲಿ ಏನಾಗುತ್ತೆ, ನಮಗ ಆಂಗಲ್ಸ್ ಗಳು ವೇರಿಯೇಷನ್ ಆಗ್ತವೆ. ಓಕೆ, ಸೊ ಹಾಗಾಗಿ ಎಲ್ಲಾ ಟೈಮ್ ಒಳಗೂ ಎಲ್ಲಾ ಕ್ವಾಡ್ರಿಲ್ಯಾಟ್ರಲ್ಸ್ ಪರ್ಫೆಕ್ಟ್ ಆಗಿ 90 ಡಿಗ್ರಿ ಇದಾವಂತ ನಮ್ಗೆ ಹೇಳಿಕ್ ಆಗುದಿಲ್ಲ. ಬಟ್ ಸಮ್ ಆಫ್ ಇಂಟೀರಿಯರ್, ಆ ವರ್ಡ್ ಅನ್ನ ನೀವ್ ಏನ್ ಮಾಡ್ರಿ, ನೋಟ್ ಡೌನ್ ಮಾಡ್ಕೋರಿ. ದಟ್ ಈಸ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಅಂದ್ರೆ ಈ ಒಳಗಿರುವಂತ ಒಂದ್ ಜಾಸ್ತಿ ಇರ್ಬೋದು, ಒಂದ್ ಕಡಿಮೆ ಇರ್ಬೋದು, ಬಟ್ ಅಲ್ಲಿ ಏನಾಗಿರ್ತೈತಿ ಟೋಟಲ್ ಆಗಿ ನಮ್ಗ 360 ಅಂತೂ ಬರ್ತೈತಿ. ಈಸ್ ಮಾತ್ರ ಕರೆಕ್ಟ್. ಓಕೆ, what is quadrilateral, ma'am? Okay, quadrilateral means it has a 4. ಇದು ಒಂದು ಫಿಗರ್ ಇದು. ಓಕೆ, ಸೊ ಇದೇನಾಗತ್ತ ಕ್ಲೋಸ್ಡ್ ಫಿಗರ್, ಇಟ್ ಹ್ಯಾಸ್ ಅ 4. ಕ್ವಾಡ್ರಿ ಅಂದ್ರೆ ನಾವೀಗ ಕನ್ನಡ ಒಳಗೆ ಹೇಳೋದಾದ್ರೆ ಚತುರ್ಭುಜ, ಹೌದಾ, ಚತುರ್ಭುಜ, ಹೌದಾ. ಈಗ ತ್ರಿಭುಜ ಅಂದ್ರ 3 ಅಂತವಿ, ಚತುರ್ಭುಜ ಅಂದ್ರೆ ಅಲ್ಲಿ ಏನಾಗಿರ್ತೈತಿ ನಮಗ ಅಂಡರ್ಸ್ಟುಡ್. ಕ್ವಾಡ್ರಿ, ಹೌದಾ, ಅಲ್ಲಿ ಕ್ವಾಡ್ರಿ ಅಂದ್ರೆ ನಮ್ಗೆ ಏನಾಗತ್ತ 4 ಅನ್ನುವಂತ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಓಕೆ, ಸೊ ಹಾಗಾಗಿ ಇಟ್ ಹ್ಯಾಸ್ ಒನ್ ಕ್ಲೋಸ್ಡ್ ಫಿಗರ್, ಇಟ್ ಹ್ಯಾಸ್, ಕ್ಯಾನ್ ಯು ಸ್ಪೀಕ್ ಲೌಡ್ಲಿ ಮ್ಯಾಮ್? Okay, so it has a 4 sides, 4 angles and 4 vertices. This figure is called as a ಏನಾಗತ್ ನಮಗ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ. ಸೊ ಇವತ್ತು ನಾವ್ ಏನ್ ಕಲಿತಾ ಹೋಗ್ತಾ ಇದೀವಿ ಅಂದ್ರ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅನ್ನ ಕಲಿತಾ ಇದೀವಿ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ parallelogram. Parallelogram means properties of, so properties of parallelogram. Parallelogram. Okay, so parallelogram is the one type of quadrilateral. ಇದು ಒಂದು ಪ್ಯಾರಲೆಲೋಗ್ರಾಮ್ ಅನ್ನೋದು ನಮ್ಗೆ ಏನಾಗ್ತೈತೆ ಅಂದ್ರ ಒಂದು ಚತುರ್ಭುಜದ ಒಂದು ವಿಧ. ಇದು ಇಟ್ಸ್ ಅ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ಹಾಗಾಗಿ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಎಲ್ಲವನ್ನ ಕಲ್ತಿರೋದ್ರಿಂದ ನಾವು ಈ ತರಗತಿಯೊಳಗ ಈ ಕ್ಲಾಸ್ ಅಂದ್ರೆ 9th ಕ್ಲಾಸಿಗೆ ನಾವು ಓನ್ಲಿ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅನ್ನ ಕಲಿತಾ ಇದೀವಿ. ಓಕೆ, ಸೊ ಹಾಗಾದ್ರೆ ಪ್ಯಾರಲೆಲೋಗ್ರಾಮ್ ಅಂದ್ರೆ ಯಾವ ರೀತಿ ಇರ್ತೈತಿ, ಹೌದಾ. ಪ್ಯಾರಲೆಲೋಗ್ರಾಮ್ ಅಂದ್ರೆ ಈ ರೀತಿ ಇರ್ತೈತಿ, ಹೌದಾ. ಇಲ್ಲಿ ಏನಾಗಿರ್ತೈತೆ ಅಂದ್ರ ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆಗಿರ್ತಾವು, ಅಪೋಸಿಟ್ ಆಂಗಲ್ಸ್ ಗಳು ಕೂಡ ಇಲ್ಲಿ ಈಕ್ವಲ್ ಆಗಿರ್ತಾವ. ಸೊ ದಿಸ್ ಇಸ್ ಒನ್ ಎ ಬಿ ಸಿ ಡಿ, ಹೌದಾ. ಸೊ ದಿಸ್ ಇಸ್ ಒನ್ ಪ್ಯಾರಲೆಲೋಗ್ರಾಮ್. ಸೊ ಇಲ್ಲಿ ಏನಾಗಿರ್ತಾವ ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆಗಿರ್ತಾವು, ಆಮೇಲೆ ಅಪೋಸಿಟ್ ಇದಕ್ ಇದ್ ಈಕ್ವಲ್ ಆಗಿರ್ತೈತಿ, ಮತ್ತೆ ಇದಕ್ಕ ಇದ್ ಈಕ್ವಲ್ ಆಗಿರ್ತೈತಿ. ಅದರ ಜೊತೆಗೆ ಅಪೋಸಿಟ್ ಆಂಗಲ್ಸ್ ಗಳು ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್ ವಾಟ್ ಈಸ್ ದ ಎಕ್ಸಾಕ್ಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಇಲ್ಲಿ ಏನಾಗತ್ತ ಈ ಆಂಗಲ್ಗೆ ಈಕ್ವಲ್ ಇರ್ತೈತಿ, ಆಮೇಲೆ ಇದು ಈಕ್ವಲ್ ಆಗಿರ್ತವೆ. ಸೊ ದಿಸ್ ಇಸ್ ಒನ್ ಯಾವ್ದು ಹೇಳ್ರಿ ಪ್ಯಾರಲೆಲೋಗ್ರಾಮ್ ಒಂದು ಫಿಗರ್. ಇದು ಈಗ ಲೆಟ್ ಅಸ್ ಲರ್ನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಒನ್ ಬೈ ಒನ್ ವಿತ್ ಡಯಾಗ್ರಾಮ್. ಓಕೆ, ಸೊ ಫಸ್ಟ್ ಅದು ಥೇರಮ್ ಅಂತಾನೆ ಕನ್ಸಿಡರ್ ಮಾಡಿದ್ರು, ಬಟ್ ಅದಕ್ಕೇನು ಪ್ರೂಫ್ಸ್ ಗಳಿಲ್ಲ, ಹೌದಾ. ಮೇ ಬಿ ಒಂದಿಷ್ಟು ಮೇ ಬಿ ಎಲ್ಲರಿಗೂ ನನ್ನ ವಾಯ್ಸ್ ಸ್ಲೋ ಆಗಿ ಕೇಳಿಸ್ತಾ ಇದೆಯೋ, ಅಥವಾ ಒಂದಿಷ್ಟು ಸಮ್ ಸ್ಕೂಲಿಂದ ಅಷ್ಟೇ ನನ್ಗೆ ಮೆಸೇಜ್ ಬರ್ತಾ ಇದೆ. ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು, ಅಥವಾ ನಾನೇ ಸ್ಲೋ ಮಾತಾಡ್ತಿದ್ದೀನಿ. ನನ್ಗೆ ನಾನು ನಾರ್ಮಲ್ ಡೈಲಿ ಯಾವ ರೀತಿ ಕ್ಲಾಸ್ ತಗೊಳ್ತಾ ಇದ್ದೀನಿ ಹಾಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಅದ್ರ ಲೌಡ್ಲಿ ಮಾತಾಡ್ತೀನಿ. ಓಕೆ, ಸೊ ಫಸ್ಟ್ ಒನ್ ಅದನ್ನ ಥೇರಮ್ ಅನ್ನ ಆ ರೀತಿನ ತಗೊಂಡಿದ್ದಾರೆ. ಫಸ್ಟ್ ಒನ್ ಏನಿದೆ ನೋಡ್ರಿ, ಫಸ್ಟ್ ಒನ್ ಈಸ್ ಅ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು 2 ಕಾಂಗ್ರುವೆಂಟ್ ಟ್ರಯಾಂಗಲ್. ಓಕೆ, ಸೊ ಅದೇನ್ ಹಾಗಿದ್ರೆ ನಮಗೆ a diagonal of a parallelogram divides it into 2 congruent triangle. ಓಕೆ, ಸೊ ಅಲ್ಲಿ ಏನಾಗಿದೆ ಹಾಗಾದ್ರೆ ನಮ್ಗೆ ಫಸ್ಟ್ ಥೇರಮ್ ಏನ್ ಹೇಳ್ತಾ ಇದೆ ನಮ್ಗಿಲ್ಲಿ ಫಸ್ಟ್ ಥೇರಮ್. ಓಕೆ, ಫಸ್ಟ್ ಥೇರಮ್
ಫಸ್ಟ್ ಥೆರಮ್ ಏನ್ ಹೇಳ್ತಾ ಇದೆ ನಮ್ಗಿಲ್ಲೇ. ಓಕೆ, ಸೊ ನೀವು ನೋಟ್ ಡೌನ್ ಮಾಡ್ಕೋತಿದ್ರ ಮಾಡ್ಕೋಬಹುದು. ಸೊ a diagonal of a parallelogram divide it into two congruent triangle. ಓಕೆ, ಸೊ ಹಾಗಾದ್ರೆ ಏನಂದ್ರೆ ಇದೊಂದು ಪ್ಯಾರಲೆಲೋಗ್ರಾಮ್, ರೈಟ್? ಏನ್ ಹೇಳ್ತಾ ಇದೆ? ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ. ಬಟ್ ಈ ಥೆರಮ್ ಏನ್ ಹೇಳ್ತಾ ಇದೆ ಸ್ವಲ್ಪ ಸ್ಲೋ ಆಗಿ ನೋಡೋಣ. A diagonal of a parallelogram. Diagonal of a parallelogram. Parallelogram ಅದ ಒಂದು ಡಯಾಗ್ನಲ್. ಡಯಾಗ್ನಲ್ ಮೀನ್ಸ್ ಕರ್ಣ ಅಂತ ಕರಿತೀವಿ ನಾವು. ಸೊ ಈ ಒಂದು ಕರ್ಣ ನಮ್ಗೆ ಏನ್ ಮಾಡ್ತೈತಿ? ಡಯಾಗ್ನಲ್. ಒಂದು ಪ್ಯಾರಲೆಲೋಗ್ರಾಮದ ಒಂದು ಡಯಾಗ್ನಲ್. ಓಕೆ, ಡಯಾಗ್ನಲ್ ಡಿವೈಡ್ ಇಟ್ ಇಂಟು ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್. ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಇದೆ. ಓಕೆ, ಸೊ ಅಲ್ಲಿ ಏನಾಗ್ತಾ ಇದೆ ನಮ್ಗೆ? ನಂದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೇ ಬಿ ಅಲ್ಲಿ ನಿಮ್ದು ಏನಾದ್ರು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು ಮೇ ಬಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಸಾರಿ, ಫಸ್ಟ್ ಥೆರಮ್ ಏನ್ ಹೇಳ್ತಾ ಇದೆ ನಮ್ಗಂದ್ರೆ ಆ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಸೊ ಇದು ಡಯಾಗ್ನಲ್ಸ್, ಈ ಒಂದು ಪ್ಯಾರಲೆಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಸೊ ಆ ಸಮಾಂತರ ಚತುರ್ಭುಜದ ಕರ್ಣ ಅಥವಾ ಡಯಾಗ್ನಲ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಡಿವೈಡ್ ಇಟ್ ಇಂಟು. ಹೌದಾ, ಈ ಒಂದು ಪ್ಯಾರಲೆಲೋಗ್ರಾಮ್ ಅನ್ನ ಈ ಒಂದು ಕರ್ಣ ಅನ್ನೋದು ಏನ್ ಮಾಡ್ತೈತಿ? ಡಿವೈಡೆಡ್ ಇಂಟು ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್. ಟೂ ಕಾಂಗ್ರುವೆಂಟ್, ಆ ವರ್ಡ್ ಅನ್ನ ನೆನ್ಪಿಟ್ಕೋರಿ. ಕಾಂಗ್ರುವೆಂಟ್ ಟ್ರಯಾಂಗಲ್. ಕಾಂಗ್ರುವೆಂಟ್ ಟ್ರಯಾಂಗಲ್ ಬಗ್ಗೆ ನೀವು ಆಲ್ರೆಡಿ ಟ್ರಯಾಂಗಲ್ ಟಾಪಿಕ್ ಒಳಗ ಕಲ್ತೀರಿ. ಓಕೆ, ಕಾಂಗ್ರುವೆಂಟ್ ಮೀನ್ಸ್ ಏನು? ಸರ್ವಸಮ. ಹೌದಾ, ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಿರ್ತದ ಹೇಳ್ರಿ? ಹೌದಾ, ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾ ಇದೆ ಇಲ್ಲಿ ನಮ್ಗೆ? ಈ ಒಂದು ಚತುರ್ಭುಜವನ್ನ ಅಥವಾ ಸಮಾಂತರ ಚತುರ್ಭುಜವನ್ನ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಿದಾಗ ಅಲ್ಲಿ ಏನಾಗ್ತೈತಿ? ಎರಡು ಆಂಗಲ್ ಗಳು ಸೇಮ್ ಇರ್ತಾವು. ಆಮೇಲೆ ಏನಾಗಿರ್ತೈತಿ? ಸೈಡ್ಸ್ ಗಳು ಈಕ್ವಲ್ ಆಗಿರುವ ರೀತಿ ಅದೇನ್ ಮಾಡ್ತೈತಿ? ಆ ಡಯಾಗ್ನಲ್ಸ್ ಏನ್ ಮಾಡ್ತೈತಿ? ಕಟ್ ಮಾಡ್ತೈತಿ. ಓಕೆ, ಸೊ ಹೀಗಾಗಿ ಈ ಒಂದು ಡಯಾಗ್ನಲ್ಸ್ ಇಲ್ಲಿ ಕಟ್ ಮಾಡಿದಾಗ ನಮ್ಗೆ ಎರಡು ಟ್ರಯಾಂಗಲ್ಸ್ ಗಳು ಬಂದ್ವು. ಅದೇ ನಾವು ಮತ್ತೊಂದ್ಸಲ ಈ ರೀತಿ ಕಟ್ ಮಾಡಿದ್ರು ಇನ್ ಕೇಸ್, ಇದೇ ಸೇಮ್ ಡಯಾಗ್ರಾಮು. ಓಕೆ, ಸೊ ಎ ಬಿ ಸಿ ಡಿ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗತ್ತೆ ನಮ್ಗೆ? ಈ ರೀತಿ ಡಿವೈಡ್ ಮಾಡ್ತಂದ್ರ. ಓಕೆ, ಸೊ ಒಂದ್ ಡಯಾಗ್ನಲ್ ಈ ರೀತಿ, ಒಂದ್ ಡಯಾಗ್ನಲ್ ಈ ರೀತಿ ಇದ್ದಾಗ ಎಕ್ಸಾಕ್ಟ್ ಒಂದ್ ಡಯಾಗ್ನಲ್ ಎರಡು ಟ್ರಯಾಂಗಲ್ ಆಗಿ ಮಾಡ್ತಾವ. ಓಕೆ, ಒಂದ್ ಸೆಕೆಂಡ್. ಸಾರಿ, ಇಲ್ಲಿ ಏನಾಗಿದೆ? ಹಾಗಾದ್ರೆ ನಮ್ಗೆ ಒಂದು ಡಯಾಗ್ನಲ್ ಆ ಪ್ಯಾರಲೆಲೋಗ್ರಾಮ್ ಅನ್ನ ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್ ಆಗಿ ಡಿವೈಡ್ ಮಾಡ್ತೈತಿ. ಓಕೆ, ಸೊ ಹಾಗಾದ್ರೆ ನಾ ಅದನ್ನ ಡೆಫಿನೇಷನ್ ಬರಿಬಹುದಾ? ಸ್ವಲ್ಪ ನೀವು ನೋಟ್ ಡೌನ್ ಮಾಡ್ಕೋತೀರಾ? ಓಕೆ, a diagonal of a parallelogram. ನಿಮಗ ಡೌಟ್ ಬರ್ಬೋದು, ಡಯಾಗ್ನಲ್ ಅಂದ್ರೆ ಎರಡು ಇರ್ತಾವ ಮ್ಯಾಮ್ ಒಂದೇ ತೋರ್. ಬಟ್ ಇದು ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ? ಅ ಡಯಾಗ್ನಲ್. ಓಕೆ, ಸೊ ಡಯಾಗ್ನಲ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಸೊ ಪ್ಯಾರಲೆಲೋಗ್ರಾಮ್ divides it into two congruent triangle. ಓಕೆ, ಸೊ ನಾ ಕನ್ನಡ ಒಳಗೂ ಹೇಳ್ಬೋದಾ ನಿಮ್ಗೆ? ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಆ ಸಮಾಂತರ ಚತುರ್ಭುಜವನ್ನ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಫಸ್ಟ್ ಥಿಯರಮ್ ಏನ್ ಹೇಳ್ತಾ ಇದೆ ನಮ್ಗೆ? ಒಂದು ಸಮಾಂತರ ಚತುರ್ಭುಜದ ಕರ್ಣ
ಕರ್ಣಗಳು, ನಾಟ್ ಕರ್ಣಗಳು ಅಂತ ಇಲ್ಲ, ನಾನು ಕರ್ಣ ಅಷ್ಟೇ. ಓಕೆ, ಒಂದೇ ಒಂದು. ಓಕೆ, ಸೊ ಅದು ಏನ್ ಮಾಡ್ತಾ ಇದೆ, ಆ ಸಮಾಂತರ ಚತುರ್ಭುಜವನ್ನ ಎರಡು, ಹೌದಾ? ಇಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಆ ಒಂದು ಚತುರ್ಭುಜವನ್ನ ಎರಡು ಏನ್ ಮಾಡ್ತಾ ಇದೆ, ಎಕ್ಸಾಕ್ಟ್ ಕಾಂಗ್ರುವೆಂಟಿ ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸ್ತಾ ಇದೆ. ಗೋಕುಲ್ ಸರ್, am I audible clearly? Yes, ma'am. Yes, you are. Some schools are message me. My voice is not clear. No. It's loud and clear, and we can able to hear you properly also. No problem. Okay, sir. Thank you. ಮೇ ಬಿ ನಿಮ್ಮ ಸ್ಕೂಲಿಂದ ಏನಾದ್ರು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಯಾಕಂದ್ರೆ ನಾನು ಅಲ್ಲಿ ಕ್ಲಿಯರ್ ಮಾಡ್ಕೊಂಡೆ, ನಂದು ವಾಯ್ಸ್ ಎಲ್ಲರಿಗೂ ಬೇರೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಬಟ್ ಮೇ ಬಿ ನಿಮ್ದು ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಮೇ ಬಿ. ಓಕೆ, ಸೊ ಇಲ್ಲಿ ಆಗ್ತಿದೆ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಹೇಳಿದ ಏನ್ ಮಾಡ್ತೈತಿ, ಡಿವೈಡ್ ಮಾಡ್ತೈತಿ. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈಗ ಇದನ್ನೇನಾದ್ರೂ ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ ನೀವು? ಇಲ್ಲ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಡಯಾಗ್ನಲ್ ಆಫ್ ಅ ಪ್ಯಾರಲೆಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟು ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಏನ್ ಹೇಳ್ತಾ ಇದೆ? ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಏನ್ ಹೇಳ್ತಾ ಇದೆ? So next property, in a parallelogram, opposite sides are equal. This is the one basic properties. Okay, so ಇದನ್ನೇ ನಾವು ದೊಡ್ಡ ಬೇರೆ ಈಗ ಏನು ಫಸ್ಟ್ ಒನ್ ಇತ್ತಲ್ಲ, ಸ್ವಲ್ಪ ಏನೋ ಕಾಂಪ್ಲಿಕೇಟೆಡ್ ಆಗಿ ಕೇಳದೆ ಇರುವಂತ ಒಂದು ಪ್ರಾಪರ್ಟೀಸ್ ಇತ್ತು. ಬಟ್ ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳ್ತಾ ಇದೆ ನಮ್ಗೆ ಹೇಳ್ರಿ? In a parallelogram, opposite sides are equal. Okay, so in a parallelogram, opposite sides are equal. Opposite sides are equal. Okay, so ಇಲ್ಲಿ ಏನಾಗತ್ತೆ ಹಾಗಾದ್ರೆ, ನಮ್ಗ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಅಥವಾ ಇಂಗ್ಲಿಷ್ ಒಳಗೆ ಹೇಳೋದಾದ್ರೆ, in a parallelogram, opposite sides are equal. ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆಗಿರ್ತವು. ಓಕೆ, ಸೊ ಇದೇನು ನಿಮ್ಗೆ ಮತ್ತೆ ನಾನು ಡಯಾಗ್ರಾಮ್ ಅನ್ನ ತೆಗೆಯುವಂತ ಹೇಳುವಂತ ಅವಶ್ಯ ಇಲ್ಲ ಅನ್ಕೋತೀನಿ. ಓಕೆ, ಸೊ ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಥರ್ಡ್ ಒನ್ ಅದು ಕೂಡ ಈಸಿ ಇದೆ ನಮ್ಗೆ. ಏನಾಗಿದೆ? in a quadrilateral, each pair of opposite angle is equal, then it is a parallelogram. ಇಲ್ಲಿ ಕೂಡ ಅದನ್ನ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೋ ಮ್ಯಾಮ್, ಪ್ಲೀಸ್ ರಿಪೀಟ್. ಓಕೆ, ಸೊ ಇಲ್ಲಿ ಏನಾಗಿದೆ? ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಒಂದೇನಾಗಿದೆ, ಒಂದು ಪ್ಯಾರಲೆಲೋಗ್ರಾಮ್ ಸಮಾಂತರ ಚತುರ್ಭುಜದಲ್ಲಿ, ಇದು ಸೆಕೆಂಡ್ ಪ್ರಾಪರ್ಟಿ, ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಅಭಿಮುಖ ಬಾಹುಗಳು ಅಂದ್ರ ಐ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ಏನಾಗಿರುತ್ತೆ, ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಭಿಮುಖ ಬಾಹುಗಳು, ದಿಸ್ ಇಸ್ ಒನ್ ABCD ಪ್ಯಾರಲೆಲೋಗ್ರಾಮ್. ಇಲ್ಲಿ ಅಭಿಮುಖ ಬಾಹುಗಳು ಅಥವಾ ಅಪೋಸಿಟ್ ಸೈಡ್ಸ್ ಅಂದ್ರೆ, ಸೊ ಇದೇನಾಗತ್ತೆ ಈ ರೀತಿ, ಇದು ಈಕ್ವಲ್ ಆಗಿರ್ತೈತಿ, ಆಮೇಲೆ ಇದು ಈಕ್ವಲ್ ಆಗಿರ್ತವೆ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಥವಾ ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳ್ತಾ ಇದೆ? ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಓಕೆ, ನೆಕ್ಸ್ಟ್ ಥರ್ಡ್ ಏನ್ ಹೇಳ್ತಾ ಇದೆ? ಇನ್ ಅ ಕ್ವಾಡ್ರಿಲ್ಯಾಟ್ರಲ್, ಸ್ವಲ್ಪ ಅಲ್ಲಿ ಡೆಫಿನೇಷನ್ ಅನ್ನ ದೊಡ್ಡದು ಮಾಡಿದ್ರೆ, ಇನ್ ಜನರಲ್ ಆಗಿ ನಾವು ಹೇಳೋದಾದ್ರೆ, ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಆಗಿರ್ತವು. ಇಲ್ಲಿ ಅಪೋಸಿಟ್ ಆಂಗಲ್ಸ್ ಗಳು ಇಲ್ಲಿ ಈಕ್ವಲ್ ಆಗಿರ್ತವೆ ನಮ್ಗೆ. ಓಕೆ, ಕರೆಕ್ಟಾ? ಸೊ ದಿಸ್ ಇಸ್ ದ ಥರ್ಡ್ ಪ್ರಾಪರ್ಟಿ. ಇನ್ ಅ ಪ್ಯಾರಲೆಲೋಗ್ರಾಮ್ ಅಪೋಸಿಟ್. ಓಕೆ, ಕ್ಯಾನ್ ಯು ಸಾಲ್ವ್ ದ ಫಸ್ಟ್ ಥಿಯರಮ್ ಮ್ಯಾಮ್? ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ಪ್ರಾಪರ್ಟೀಸ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಮ್ಗೆ ಅದನ್ನ ಮತ್ತೆ ಪ್ರೂವ್ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಇನ್ನೂ ಕಾಂಪ್ಲಿಕೇಟ್ ಆಗ್ತೈತಿ ಅಂತ ನಾನು ಡೈರೆಕ್ಟ್ ಏನ್ ಮಾಡ್ತಾ ಇದ್ದೀನಿ, ಮೇನ್ ಥಿಯರಮ್ ಅನ್ನ ಅಂದ್ರೆ ಜಸ್ಟ್ ಇದನ್ನಷ್ಟೇ ಹೇಳ್ತಾ ಇದ್ದೀನಿ, ಪ್ರಾಪರ್ಟೀಸ್ ಅನ್ನ. ಓಕೆ, ಸೊ ಮತ್ತೆ ನೀವು ಥಿಯರಮ್ ಪ್ರೂಫ್ ಮಾಡಂದ್ರೆ ನಾನು ಮಾಡಬಹುದು. ಓಕೆ,
ಸೊ ಈಗ ಇದೇನಾಗ್ತೈತಿ ಎಲ್ಲ ಕನ್ಫ್ಯೂಸ್ ಆಗಿ ಮಕ್ಕಳಿಗೆ ಇದಾಗ್ತೈತಿ. ಜಸ್ಟ್ ನಾನು ಪ್ರಾಪರ್ಟೀಸ್ ಅನ್ನ ಮೇನ್ ಇಷ್ಟಿಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ಆಮೇಲೆ ಥರ್ಡ್ ಒನ್ ಆಯ್ತು. ಫೋರ್ತ್ ಒನ್ ಏನ್ ಹೇಳ್ತಾ ಇದೆ? ಇಫ್ ದ ಡಯಾಗ್ನಲ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಬೈಸೆಕ್ಟ್ ಈಚ್ ಅದರ್ then it is a parallelogram. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಥರ್ಡ್ ಒನ್ ಏನಾಯ್ತು? ಆಂಗಲ್ಸ್ ಗಳು ಈಕ್ವಲ್ ಅದು. ಓಕೆ, ಸೊ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಸೊ ಇದೇನಾಯ್ತು ಥರ್ಡ್ ಒನ್. ನೆಕ್ಸ್ಟ್ ಫೋರ್ತ್ ಒನ್ ಏನ್ ಹೇಳ್ತಾ ಇದೆ ನಮ್ಗೆ ಇಲ್ಲಿ? ಇಫ್ ದ ಡಯಾಗ್ನಲ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಬೈಸೆಕ್ಟ್ ಈಚ್ ಅದರ್. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ? ಬೈಸೆಕ್ಟ್ ಈಚ್ ಅದರ್ ಅಂದ್ರೆ, ಸೊ ಕರೆಕ್ಟ್ ಎಕ್ಸಾಕ್ಟ್ಲಿ, ಹೌದಾ? ಎ ಬಿ ಸಿ ಡಿ ಅಲ್ಲಿ ಏನಾಗ್ತಾವು? ಡಯಾಗ್ನಲ್ಸ್. ಈ ಒಂದು ಪ್ಯಾರಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜದ ಡಯಾಗ್ನಲ್ಸ್ಗಳು, ಕರ್ಣಗಳು ಎಕ್ಸಾಕ್ಟ್ಲಿ ಇಲ್ಲಿ ಏನ್ ಮಾಡ್ತಾವ್? ಬೈಸೆಕ್ಟ್ ಮಾಡಿದ್ರೆ, ಹೌದಾ? ಕರೆಕ್ಟ್ ಆಗಿ ನಮ್ಗೆ ಏನ್ ಮಾಡ್ತಾವೆ ಇಲ್ಲಿ? ಏನಂತಾರ? ಬೈಸೆಕ್ಟ್ ಅಂದ್ರೆ ಅರ್ಧಿಸುತ್ತವೆ. ಹೌದಾ? ಬೈಸೆಕ್ಟ್ಸ್ ಮೀನ್ಸ್ ಅರ್ಧಿಸಿದ್ರೆ ಅದು ಕೂಡ ನಮ್ಗೆ ಏನಾಗತ್ತೆ? ಅದೊಂದು ಪ್ಯಾರಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಲಾಸ್ಟ್ ಒನ್ ಈಸ್ ಇಫ್ ದ ಡಯಾಗ್ನಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಬೈಸೆಕ್ಟ್ then it is a parallelogram. ಓಕೆ, ಸೊ ಅದು ಕೂಡ ನಮ್ಗೆ ಮತ್ತೆ ಅದೇ ಅಗೇನ್ ಬಂದಿದೆ ನಮ್ಗೆ. ಅಲ್ಲಿ ಬೈಸೆಕ್ಟ್ ಈಚ್ ಅದರ್, ಎರಡೂ ಕೂಡ ಪರಸ್ಪರ ಅರ್ಧಿಸಿದ್ವು ಅಂದ್ರ ನಾವ್ ಅದಕ್ಕೆ ಏನ್ ಮಾಡ್ತೀವಿ? ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಓಕೆ, ಸೊ ಇದ್ರದ್ದು ಒಂದು ನಿಮ್ಗೆ ಸಿಮ್ಯುಲೇಷನ್ ಲಾಸ್ಟ್ ಕ್ಲಾಸ್ ಒಳಗೆ ಒಂಚೂರು ತೋರಿಸಿದ್ದೆ ನಾನು. ಅದನ್ನೇ ನಿಮಗೆ ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ. ಅದ್ರ ಜೊತೆಗೆ ನಾನು ಇನ್ನೊಂದು ಕೂಡ ತೋರಿಸ್ತೇನೆ ನಿಮ್ಗೆ. ಸೊ ಇದೇನಾಗಿದೆ ಇಲ್ಲಿ? ಸೊ ನಾನು ಲಾಸ್ಟ್ ಕ್ಲಾಸ್ ಒಳಗೂ ಇದು ತೋರಿಸಿದ್ದೆ ನಿಮ್ಗೆ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ? ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್. ಹೌದಾ? ಸ್ವಲ್ಪ ಇಲ್ಲೇನೋ ಇದಾಗಿದೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡ್ರಿ ಇಲ್ಲಿ. ಓಕೆ, ಇರ್ಲಿ, ಇಲ್ಲಿ ಬರ್ದಿದ್ದಾರೆ ನೋಡ್ರಿ. ಓಕೆ, ಸೊ ದಿಸ್ ಈಸ್ ಒನ್ ಪ್ಯಾರಲೋಗ್ರಾಮ್. ಹೌದಾ? ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಇದನ್ನ ಫಸ್ಟ್ ಎಲ್ಲ ನಾನು ಏನ್ ಮಾಡ್ತೀನಿ? ಒಂದ್ ಸೆಕೆಂಡ್. ಸೊ ಒನ್ ಬೈ ಒನ್ ನೋಡೋಣ ಅಂತ. ಓಕೆ, ಸೊ ಇಲ್ಲಿ ಏನಾಗಿದೆ? ಅಪೋಸಿಟ್ ಸೈಡ್ ಫಸ್ಟ್ ಏನ್ ಹೇಳ್ತಾ ಇದೆ ನಮ್ಗೆಲ್ಲಿ? ಅಪೋಸಿಟ್ ಸೈಡ್ಸ್ ಗಳನ್ನ ಹೇಳ್ತಾ ಇದೆ. ಇಲ್ಲಿ ಪ್ರಾಪರ್ಟೀಸ್ ಅನ್ನ ಫಸ್ಟ್ ಕ್ಲಿಕ್ ಮಾಡಿದ್ರೆ ನನ್ಗೆಲ್ಲ ಬಂದ್ಬಿಡ್ತಾವ. ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್. ಫಸ್ಟ್ ಒನ್, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೆಕೆಂಡ್ ಒನ್, opposite angles are equal, diagonals bisect each other, and last one, adjacent angles are supplementary. But ಇದೇನ್ ಫೋರ್ತ್ ಒನ್ ಇದೆಯಲ್ಲ, ನಿಮ್ಗೆ ಆಲ್ರೆಡಿ ನೀವು 8th ಕ್ಲಾಸ್ ಒಳಗೆ ಇನ್ ಡಿಟೇಲ್ ಆಗಿ ಕಲ್ತೀರಿ. ಬಟ್ ಇದು ಇರ್ಲಿ. ಓಕೆ, ಏನ್ ಕಲ್ತ್ರೆ ಹೆಚ್ಚು, ಮತ್ತೊಮ್ಮೆ ಕಲ್ತ್ರೆ ಏನು ತೊಂದ್ರೆ ಇಲ್ಲ. ಓಕೆ, ಸೊ ಇದು ನಿಮ್ಮ ಇವಾಗ ಏನ್ 9th ಸ್ಟ್ಯಾಂಡರ್ಡ್ ಗೆ ಇಲ್ಲ, ಬಟ್ ಕಲ್ತ್ರೆ ಏನ್ ತಪ್ಪಿಲ್ಲ. ಓಕೆ, ಸೊ ಹಾಗಾದ್ರೆ ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಸೊ ನಾನು ಇಲ್ಲಿ ಕ್ಲಿಕ್ ಮಾಡಬಹುದಾ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಅಪೋಸಿಟ್ ಸೈಡ್ಸ್ ನೋಡ್ರಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಇದೆ. ಓಕೆ, ಸೊ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಸೊ ಎ ಬಿನು 10 ಇದೆ, ಸಿ ಡಿನು ಕೂಡ ನಮ್ಗೆ 10 ಇದೆ. ಓಕೆ, ನೆಕ್ಸ್ಟ್ ಅಪೋಸಿಟ್ ಇಲ್ಲಿ ಇನ್ನೂ ಒಂದು ಪೇರ್ ಇದೆ. ಓಕೆ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಇದೆ. ಸೊ ಎ ಡಿ 6 ಇದೆ, ಆಮೇಲೆ ಬಿ ಸಿ ಕೂಡ 6 ಇದೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಹೇಳ್ರಿ ನಮಗ್? ಹಾಗಾದ್ರೆ ಇದು ಕೂಡ ಫಸ್ಟ್ ಪ್ರಾಪರ್ಟಿನ ನಾವು ಈಸಿಲಿ ಕಲ್ತೀವಿ. ದಟ್ ಈಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಇದೆ. ನೆಕ್ಸ್ಟ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಇದೆ. ಸೆಕೆಂಡ್ ಒನ್ ಈಸ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಇದೆ. ಸೊ ಅಪೋಸಿಟ್ ಆಂಗಲ್ಸ್ ಗಳು ಅಂದ್ರೆ ಇಲ್ಲಿ ನೋಡ್ರಿ, ಅಭಿಮುಖ ಕೋನಗಳು ಅಂತ ಕರಿತೀವಿ ನಾವು. ಸೊ ಇಲ್ಲಿ ನೋಡ್ರಿ, ಕಾಣಿಸ್ತಿರ್ಬಹುದು ಇಲ್ಲಿ ನಿಮ್ಗೆ. ಇಲ್ಲಿ 67 ಇದೆ, ಇಲ್ಲಿ ಅಪೋಸಿಟ್ ಆಂಗಲ್ ಕೂಡ 67 ಇದೆ, ಇಲ್ಲಿ 113 ಇದೆ, ಇದು ಕೂಡ 113 ಇದೆ. ಓಕೆ, ಸೊ ಹಾಗಾಗಿ ನಮ್ಗೆ ಏನಾಗತ್ತ? ಅಪೋಸಿಟ್ ಆಂಗಲ್ಸ್ ಗಳು ಈಕ್ವಲ್ ಆಗಿದಾವು ಅಂತ ಹೇಳಿ. ನೆಕ್ಸ್ಟ್ ಥರ್ಡ್ ಒನ್, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಂತ ಇದೆ, ಅಂದ್ರೆ ಕರೆಕ್ಟ್ ಆಗಿ ಅರ್ಧಿಸ್ತಾ ಇದಾವು. ಸೊ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಇದು 7 ಇದೆ, ಇದು 7 ಇದೆ, ಇದು 5 ಇದೆ, ಇದು ಕೂಡ ನಮ್ಗೆ 5 ಇದೆ. ಹಾಗಾಗಿ ಏನಾಗತ್ತೆ? ನಮ್ಗೆ ಡಯಾಗ್ನಲ್ಸ್ ಗಳು ಬೈಸೆಕ್ಟ್, ಪರಸ್ಪರ ಏನಾಗ್ತು? ಅರ್ಧಿಸ್ತಾ ಇದಾವು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಇದೊಂದು ಹೇಳ್ತೇನೆ ನೋಡ್ರಿ, ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟ್ರಿ. ಸಪ್ಲಿಮೆಂಟ್ರಿ ಮೀನ್ಸ್ ಕನ್ನಡ ಒಳಗ್ ನಾವ್ ಏನಂತ ಕರಿತೀವಿ? ಪರಿಪೂರಕ ಕೋನಗಳು, ಅಥವಾ ನಾವು ಇಂಗ್ಲಿಷ್ ಒಳಗ ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟ್ರಿ.
ಅಡ್ಜಸೆಂಟ್ ಆಂಗಲ್ಸ್ ಅಂದ್ರ ಪಾರ್ಶ್ವ ಕೋನಗಳು. ಓಕೆ, ಪಾರ್ಶ್ವ ಕೋನಗಳು ಮೀನ್ಸ್ ನಿಮ್ಮ ಇವಾಗ ನೀವು ಅಕ್ಕಪಕ್ಕದಲ್ಲಿ ನಿಮ್ಮ ಬಾಜು ಕೂತಿರ್ತಾರಲ್ಲ ಅಲ್ಲಿ, ಅಂದ್ರೆ ಅದಕ್ಕೆ ನಾವು ನಮ್ಮ ಪಕ್ಕಕ್ಕಿರುವಂತವಕ್ಕ ಪಾರ್ಶ್ವ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ನೀವು ಏನಿದ್ದೀರಲ್ಲ ಅಪೋಸಿಟ್ ಇದೆ, ಹೌದಾ? ಈಗ ನಿಮ್ಮ ಎದುರಿಗೆ ನಾನಿದ್ದೀನಿ, ನನ್ನ ಎದುರು ಅಂದ್ರೆ ನಾನು ಕಾಣಿಸೋದಿಲ್ಲ, ಬಟ್ ನಿಮ್ಗೆ ಈಗ ನನ್ ಇದ್ರಿಗೆ ಕಾಣಿಸ್ತಾ ಇದ್ವಲ್ಲ, ಹಾಗಾಗಿ ಈಗ ನಾನು ನೀವು ಏನಾಗ್ತೀವಿ ಹೇಳ್ರಿ, ಅಪೋಸಿಟ್ ಅಂದ್ರ ಅಭಿಮುಖವಾಗಿದ್ದೇವೆ. ಅದೇ ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಾಜು ಬಾಜು ಕೂತಿರಲ್ಲ, ನಿಮ್ಗೆ ಏನಂತೀವಿ, ಪಾರ್ಶ್ವ ಅಂತ ಕರಿತೀವಿ, ಅಥವಾ ಅಡ್ಜಸೆಂಟ್ ಸೈಡ್ಸ್ ಗಳು ಅಂತ ಕರಿತೀವಿ. ಹಾಗಾಗಿ ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ಅಂದ್ರೆ, ಸೊ ಇಲ್ಲಿ ಏನಾಗತ್ತ, ಇಲ್ಲ ನೋಡ್ರಿ, ಈ ರೆಡ್ ಅಂಡ್ ಬ್ಲೂ ಅನ್ನ ಆಡ್ ಮಾಡ್ರಿ, 113 ಅನ್ನ ಮತ್ತೆ 67 ಅನ್ನ ಆಡ್ ಮಾಡ್ರಿ, ಎಷ್ಟಾಗತ್ ನಮ್ಗೆ ಹೇಳ್ರಿ, 180 ಆಗತ್ತ. ಸಪ್ಲಿಮೆಂಟರಿ ಆಂಗಲ್ಸ್ ಮೀನ್ಸ್ ಸಮ್ ಆಫ್ ಟೂ ಆಂಗಲ್ ಈಸ್ 180 ಡಿಗ್ರಿ. ಹೌದಾ? ಯಾವುದೇ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದಾಗ ನಮ್ಗ 180 ಡಿಗ್ರಿ ಬಂತು ಅಂದ್ರ ದಟ್ ಈಸ್ ಕಾಲ್ಡ್ ಸಪ್ಲಿಮೆಂಟರಿ ಆಂಗಲ್. ಓಕೆ, ಸೊ ಇಲ್ಲಿ 113 ಅಂಡ್ 67 ಮಾಡ್ರಿ, ನಮ್ಗೆ ಆಟೋಮೆಟಿಕ್ಲಿ ಎಷ್ಟು ಬರ್ತೈತಿ, 180 ಬರ್ತೈತಿ. ಹಾಗಾಗಿ ಫೋರ್ತ್ ಪ್ರಾಪರ್ಟಿ, ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಸೊ ಇದನ್ನ ನಾವು ನೋಡ್ರಿ, ನಿಮ್ಗೆ ಇದನ್ನ ಸ್ವಲ್ಪ ನಾನು ಕಡಿಮೆ ಮಾಡಿ ತೋರಿಸ್ತೇನೆ ನಿಮ್ಗೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ನಾನು ಸ್ವಲ್ಪ ಮೂವ್ ಮಾಡಿದೆ ಅಂದ್ರ ಅದು ಆಟೋಮೆಟಿಕ್ಲಿ ಅದರದ್ದು ಆಂಗಲ್ ಗಳು ಚೇಂಜ್ ಆಗ್ತಾವು. ಅದ್ರ ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಕಾಣಿಸ್ತಾ ಇದೆ. ಇದು ಪ್ಯಾರಲೆಲೋಗ್ರಾಮ್ ಆಗಿರೋದ್ರಿಂದ ಅದರ ಸೈಡ್ಸ್ ಗಳು ನಮ್ಗೆ ಏನಾಗ್ತಾವು, ಎಲ್ಲ ಈಕ್ವಲ್ ಆಗಿರ್ತಾವು. ಹೌದಾ? 7 ಆದ್ರೆ 7 ಕಾಣಿಸ್ತಾ ಇದೆ ಅಲ್ಲೇ ನಿಮ್ಗ. ಆಂಗಲ್ಸ್ ಗಳು ಚೇಂಜ್ ಆಗ್ತಾ ಆಗ್ತಾ ಹೋಗ್ತಾ ಇದಾವ್, ಕಾಣಿಸ್ತಾ ಇದೆ, ಹೌದಾ? ಇವಾಗ ನೋಡ್ರಿ 110 ಬಂತು, ಇಲ್ಲಿ 70 ಬಂತು. ಅವಾಗ ಮುಂಚೆ ಏನಿತ್ತು, 113 ಇತ್ತು. ಓಕೆ, ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಹೌದಾ? ಕಾಣಿಸ್ತಾ ಇದೆ. ಇವಾಗ ನೋಡ್ರಿ, ಇದನ್ನ ಚಿಕ್ಕದ್ ಮಾಡಿದ್ರೆ ನಮ್ಗೆ ಇಲ್ಲಿ 4 ಬಂತು, ಇಲ್ಲಿ 10 ಅಂತ ಬಂತು. ಅಥವಾ ಇದನ್ನ ನಾನು ಇನ್ನೂ ಸ್ವಲ್ಪ, ಒಂದ್ ಸೆಕೆಂಡ್, ಈ ರೀತಿ ಮೂವ್ ಆಗ್ಲಿಕ್ಕಿಲ್ಲ ಇದು. ಓಕೆ, ಸೊ ಇಷ್ಟೇ, ಇದು ಮೂವ್ ಆಗ್ತಾ ಇದೆ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಹೌದಾ? ಕಾಣಿಸ್ತಾ ಇದೆ. ಸೊ ಅಲ್ಲಿ ಏನಾಗತ್ತೆ, ನಮ್ಗೆ ಆಂಗಲ್ಸ್ ಗಳು ಚೇಂಜ್ ಆದ್ರೂ ಅದರದ ಪ್ರಾಪರ್ಟೀಸ್ ಮಾತ್ರ ಚೇಂಜ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಇನ್ನೂ ಒಂದು ಇಲ್ಲಿ ಇದೆ ನಿಮ್ಗೆ, ಒಂದ್ ಸೆಕೆಂಡ್. ಸೊ ಇದು ಕೂಡ, ಬಟ್ ಅದು ಅಷ್ಟು ಇನ್ ಡಿಟೇಲ್ ಆಗಿ ಇಲ್ಲ. ಹಾಗಾಗಿ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ, ದಿಸ್ ಇಸ್ ಒನ್ ಪ್ಯಾರಲೆಲೋಗ್ರಾಮ್. Opposite sides are equal, 8.25 and 8.25, 6.57, 6.57. Opposite angles are equal. Opposite angles ಗಳು ಇಲ್ಲಿ ಪಿಂಕ್ ಇದೆ, ಆಮೇಲೆ ಇದು ಗ್ರೀನ್ ಇದೆ ನೋಡ್ರಿ. ಇದು 51.15 ಡಿಗ್ರಿ ಇದೆ, ಇದು 128.85 ಡಿಗ್ರಿ ಇದೆ. ಹಾಗಾಗಿ ಇವು ಅಪೋಸಿಟ್ ಆಂಗಲ್ಸ್ ಗಳು ಕೂಡ ನಮ್ಗ ಈಕ್ವಲ್ ಆಗಿದಾವೆ. ಓಕೆ, ಆಮೇಲೆ ಡಿಸ್ಪ್ಲೇ ಆಲ್ 4 angles. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ಕಾಣಿಸ್ತಾ ಇದೆ ಇಲ್ಲಿ. ಇದೊಂದು ನಿಮಗೆ ಫಸ್ಟ್ ಪ್ರಾಪರ್ಟೀಸ್ ಅನ್ನ ಹೇಳಿದೆ ನಾನು. ಒಂದು ಡಯಾಗ್ನಲ್ ಏನ್ ಮಾಡ್ತಾ ಇದೆ, ಒಂದು ಟ್ರಯಾಂಗಲ್, ಸಾರಿ ಕ್ವಾಡ್ರಿಲ್ಯಾಟ್ರಲ್ ಅನ್ನ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ. ಸೊ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ, ಹೌದಾ? ಕಾಣಿಸ್ತಾ ಇದೆ, ಹೌದಾ? ಎಕ್ಸಾಕ್ಟ್ ಆಗಿ ಅದು ಕಟ್ ಮಾಡ್ತಾ ಇದೆ. ಓಕೆ, ಸೊ ಡಯಾಗ್ನಲ್ಸ್ ಗಳನ್ನು ಕೂಡ ಇದು ತೋರಿಸ್ತಾ ಇದೆ. ಓಕೆ, ಸೊ ನೋಡ್ರಿ, ನಮ್ಗೆ ಏನ್ ಬೇಕು ಅದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರೆ ಅದು ಹೈಲೈಟ್ ಆಗಿ ನಮ್ಗೆ ತೋರಿಸ್ತಾ ಇದೆ. ಓಕೆ, ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ಇವಾಗ ಏನ್ ಮಾಡಿದೀವಿ, ನಾವು ಜಸ್ಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅನ್ನ ಜಸ್ಟ್ ಹೇಳಿದೆ. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್ ದ exercise 8.1. okay, if you have any doubts regarding this properties of parallelogram, please ask me. okay, ಅಥವಾ ಏನಾದ್ರೂ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ ಕೇಳ್ರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್ ಟುಡೇ. ಬಾಯ್ ಮ್ಯಾಮ್, ಬಾಯ್. ಯಾವ್ದದು MDRS? ಓಕೆ, ಥ್ಯಾಂಕ್ ಯು, ಬಾಯ್. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನಾನು ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್ ದ, ಥ್ಯಾಂಕ್ ಯು. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್ ದ ಎಕ್ಸರ್ಸೈಸ್ 8. ಓಕೆ, ಸೊ ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ಹೇಳಿರುವಂತ ವೆರಿ ವೆಲ್. ಓಕೆ, ಥ್ಯಾಂಕ್ ಯು. ಸೊ ಇಷ್ಟೊತ್ತವರೆಗೂ
ಈ ಕ್ಲಾಸ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.